ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇಳಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇವತ್ತು ಡೋರಾ ಕೇಕ್ ಇದು ನೀವು ಕೇಳಿರಲ್ಲ ಅನಿಸುತ್ತೆ. ಜಪಾನಲ್ಲಿ ಇದು ಫೇಮಸ್ ಆಗಿರುತ್ತೆ. ಸೊ ನೀವು ನೀವು ಇನ್ನು ಜಪಾನಲ್ಲಿ ಹೋಗಿ ತಿನ್ನಬೇಕು ಅಂಥದ್ದೇನಿಲ್ಲ, ನಾವೇ ಮನೇಲಿ ರೆಡಿ ಮಾಡ್ಕೋಬೋದು. ಸ್ವಲ್ಪ ಕಷ್ಟ ಇದೆ, ಆದರೆ ನಾನು ಹೇಳಿದಾಗಲೇ ಮಾಡ್ತಾ ಹೋದರೆ ನೀವು ಬೇಗನೆ ಮಾಡ್ತೀರಾ, ಕಲ್ತ್ಕೋತೀರಾ ಅನ್ಕೋತೀನಿ. ನೋಡಿ, ಇದೊಂದು ಕೇಕ್ ಥರ ಇರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. 1 ಕಪ್ ಆಗುವಷ್ಟು ಮೈದಾನ ತಗೊಳ್ಳಿ, ಅದಕ್ಕೆ ಸಕ್ಕರೆ ಹುಡಿನ ಅರ್ಧ ಕಪ್ ತಗೊಳ್ಳಿ, ಹಾಗೆ 1/4 ಕಪ್ ಆಗುವಷ್ಟು ಹಾಲಿನ ಹುಡಿನ ತಗೊಳ್ಳಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತಗೊಳ್ಳಿ, ಹಾಗೆ ಚಿಟಿಕೆ ಆಗುವಷ್ಟು ಉಪ್ಪು, ಹನಿ 1 ಟೀ ಸ್ಪೂನ್, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ತಗೊಳ್ಳಿ. ಹಾಗೆ ಕುದಿಸಿ ತಣ್ಣಗಾಗಿರುವಂತಹ ಹಾಲು 3/4 ಕಪ್ ಇದನ್ನು ಹಾಕ್ಕೊಳ್ಳಿ. ಹಾಗೆ ಕಲಿಸ್ತಾ ಬೇಕು ಅನಿಸಿದ್ರೆ 1-2 ಸ್ಪೂನ್ ಮತ್ತೆ ಹಾಕ್ಕೊಳ್ಳಿ. ದೋಸೆ ಬ್ಯಾಟರ್ ಥರ ಇದು ಆಗಬೇಕು. ದೋಸೆ ಬ್ಯಾಟರ್ ಥರ ಆದರೆ ಅಲ್ಲಿಗೆ ನೀವು ರೆಡಿ ಮಾಡಿದ್ದೀರಾ ಅಂತ ಅರ್ಥ. ಸೊ ಇದೇನು ಮಾಡೋದಕ್ಕೇನು ಕಷ್ಟ ಇಲ್ಲ ನೋಡಿ, ಇಷ್ಟೇ ಇರೋದು. ಇಷ್ಟರಲ್ಲೇ ನಾವು ಒಂದು ಕೇಕ್ ರೆಸಿಪಿನ ಮಾಡ್ಬೋದು. ಇದಕ್ಕೆ ಒಂದು ಪ್ಯಾನ್ ತಗೊಂಡು ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ತುಪ್ಪ ಸವರ್ಕೊಂಡು ಕಾವಿ ಸ್ವಲ್ಪ ಬಿಸಿ ಆಯಿತು ಅನ್ನೋವಾಗ 1 ಸ್ಪೂನ್ ಆಗುವಷ್ಟು ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಅಗಲ ಹಾಕಿ ಮಾಡಬೇಡಿ, ಚೆನ್ನಾಗಿರಲ್ಲ. ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಬೇಗನೆ ಬೆಂದ್ಕೊಳ್ಳುತ್ತೆ. ಹಾಗೆ ಅದನ್ನು ಬೇಯ್ದ ತಕ್ಷಣ ಮತ್ತೆ ತಿರ್ಗಿಸಿ ತಿರ್ಚಾಕ್ಬಿಟ್ಟು ಜಾಸ್ತಿ ಟೈಮ್ ಇಟ್ಕೊಳ್ಳೋದು ಬೇಡ, ಬೇಗನೆ ತೆಗೆದು ಹೀಗೆ ಮತ್ತೊಂದು ಮಾಡಬೇಕಾದ್ರೆ ಸ್ವಲ್ಪ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಬಿಸಿ ಜಾಸ್ತಿ ಇದ್ದರೆ ಸೀದೋಗುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಮತ್ತೊಂದು ಹಾಗೆ ರೆಡಿ ಮಾಡಿಬಿಟ್ಟು ಬರ್ಗರ್ ಥರ ಒಂದರದ ನಡುವೆ ಮೇಲ್ಗಡೆ ಇದು ಹಾಕ್ಕೊಳ್ಳಿ, ಏನು ಚಾಕ್ಲೇಟ್ ಕ್ರೀಮ್ನ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಇನ್ನೊಂದನ್ನು ಇಟ್ಬಿಟ್ಟು ಬರ್ಗರ್ ರೀತಿ ಆಗುತ್ತಲ್ಲ, ಸೊ ಇದನ್ನೇ ಡೋರಾ ಕೇಕ್ ಅನ್ನೋದು. ಮಧ್ಯ ಕಟ್ ಮಾಡಿದ್ರೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಡೋರಾ ಕೇಕ್ನ ತಿನ್ನೋದಕ್ಕೆ ಇನ್ಮೇಲೆ ನೀವು ಜಪಾನ್ಗೇನು ಹೋಗಬೇಕಾಗಿಲ್ಲ ಅಲ್ಲ, ನಾವು ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಹೇಳಿ.